ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವು ಈ ಬೆಳೆ ಉತ್ಪಾದನೆ ಮತ್ತು ನಿರ್ವಹಣೆ ಪಾಠದಲ್ಲಿ ನಾವು ಈ ಒಂದು ಬೆಳೆ ಉತ್ಪಾದನೆಯ ಹಂತಗಳು ಯಾವುವು, ಆ ಒಂದು 7 ಹಂತಗಳನ್ನು ನಾವು ತಿಳ್ಕೊಂಡ್ವಿ. ಮಣ್ಣನ್ನು ಹದಗೊಳಿಸುವಿಕೆ, ಬಿತ್ತನೆ, ಸಾವಯವ ಮತ್ತು ರಸಗೊಬ್ಬರಗಳನ್ನು ಬಳಸುವುದು, ಆಮೇಲೆ ನೀರಾವರಿ, ಆಮೇಲೆ ಕಳೆಗಳಿಂದ ರಕ್ಷಣೆ, ಆಮೇಲೆ 6ನೇದು ಕೊಯ್ಲು, ಆಮೇಲೆ 7ನೇದು ಸಂಗ್ರಹಣೆ. ಈ 7 ಹಂತಗಳಲ್ಲಿ ನಾವು ಮೊದಲ 2 ಹಂತಗಳಾದಂತಹ ಮಣ್ಣನ್ನು ಹದಗೊಳಿಸುವಿಕೆ ಮತ್ತು ಬಿತ್ತನೆ ಬಗ್ಗೆ ನಾವು ತಿಳ್ಕೊಂಡ್ವಿ ಅಲ್ವಾ. ಮಣ್ಣನ್ನು ಹೇಗೆ ಹದಗೊಳಿಸಬೇಕು ಮತ್ತು ಬಿತ್ತನೆ ಯಾವ ರೀತಿ ಮಾಡಬಹುದು ಅಂತ, ಇದರ ಬಗ್ಗೆ ನಿಮಗೆ ಕೆಲವು ಪುನರ್ಮನನ ಮಾಡೋಣ ಮಕ್ಕಳೇ. ಏನು ನಾವು ಬಿತ್ತನೆ ಮಾಡಲು ಎಂತಹ ಬೀಜಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು ಮಕ್ಕಳೇ? ಬಿತ್ತನೆ ಮಾಡಲು ನಾವು ಆರೋಗ್ಯಕರವಾದಂತಹ ಬೀಜಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಅದೇ ರೀತಿ ನಾವು ಮಣ್ಣನ್ನು ಏಕೆ ಹದಗೊಳಿಸಬೇಕು ಅಂತ. ಈ ಮಣ್ಣನ್ನು ಹದಗೊಳಿಸುವಿಕೆ ಅಂದರೆ ಏನಪ್ಪ ಅಂದರೆ, ಮಣ್ಣನ್ನು ಸಡಿಲಗೊಳಿಸಿ ಪುಡಿ ಪುಡಿ ಮಾಡುವುದನ್ನು ಮಣ್ಣನ್ನು ಹದಗೊಳಿಸುವಿಕೆ ಅಂತ ಕರಿತೀವಿ. ಈ ಮಣ್ಣನ್ನು ಉಳುಮೆ ಮಾಡುವ ಸಾಧನ ಯಾವುದು? ಉಳುಮೆ ಮಾಡುವ ಸಾಧನವನ್ನು ನಾವು ನೇಗಿಲು ಅಂತ ನಾವು ಕರಿತೀವಿ. ಹಾಗಾದರೆ ಬೀಜಗಳನ್ನು ಬಿತ್ತನೆ ಮಾಡುವಂತಹ ಸಾಂಪ್ರದಾಯಿಕ ಸಾಧನ ಯಾವುದು? ಬೀಜಗಳನ್ನು ಬಿತ್ತನೆ ಮಾಡಲು ಉಪಯೋಗಿಸುವಂತಹ ಸಾಂಪ್ರದಾಯಿಕ ಸಾಧನ ಕೂರಿಗೆ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ ಮಕ್ಕಳೇ. ಇವತ್ತು ನಾವು ಈ ಕೃಷಿಯ 7 ಹಂತಗಳಲ್ಲಿ 3ನೇ ಹಂತ, ಕೃಷಿಯ 7 ಹಂತಗಳಲ್ಲಿ 3ನೇ ಹಂತ ಸಾವಯವ ಮತ್ತು ರಸಗೊಬ್ಬರಗಳನ್ನು ಸೇರಿಸುವುದು. 3ನೇ ಹಂತ ಸಾವಯವ ಮತ್ತು ರಸಗೊಬ್ಬರಗಳನ್ನು ಸೇರಿಸುವಿಕೆ. ಇದು ಕೃಷಿಯ 3ನೇ ಹಂತ, ಸಾವಯವ ಮತ್ತು ರಸಗೊಬ್ಬರಗಳನ್ನು ಸೇರಿಸುವಿಕೆ. ಏನು ಹಾಗಂದ್ರೆ ಸಾವಯವ ಮತ್ತು ರಸಗೊಬ್ಬರಗಳನ್ನು ಸೇರಿಸುವಿಕೆ ಅಂದ್ರೆ ಏನು ಅಂದ್ರೆ, ಈ ಸಾವಯವ ಮತ್ತು ರಸಗೊಬ್ಬರಗಳು ಅಂದ್ರೆ ಏನು ತಿಳ್ಕೊಳ್ಳೋಣ ಮೊದಲಿಗೆ. ಸಾವಯವ ಮತ್ತು ರಸಗೊಬ್ಬರಗಳು ಏನಪ್ಪಾ ಅಂದರೆ, ಗೊಬ್ಬರ ಅಂದ್ರೆ ಮಣ್ಣಿಗೆ ಪೋಷಕಾಂಶಗಳನ್ನು ಸೇರಿಸೋದನ್ನು ನಾವು ಗೊಬ್ಬರ ಅಂತ ಕರಿತೀವಿ. ಮಣ್ಣಿಗೆ ಪೋಷಕಾಂಶಗಳನ್ನು ಸೇರಿಸುವುದನ್ನು ಗೊಬ್ಬರ ಅಂತ ನಾವು ಕರಿತೀವಿ. ಈ ಗೊಬ್ಬರವನ್ನು ನಾವು ಸಾವಯವ ಗೊಬ್ಬರ, ರಸಗೊಬ್ಬರ ಅಂತ ನಾವು ವಿಭಾಗ ಮಾಡಬಹುದು. ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರ. ಈ ಸಸ್ಯಗಳು ಆರೋಗ್ಯಕರವಾಗಿ ಬೆಳೆಯಲು ನಾವು ಮಣ್ಣಿಗೆ ಪೋಷಕಾಂಶಗಳನ್ನು ಸೇರಿಸೋದನ್ನು ನಾವು ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರಗಳು ಅಂತ ಕರಿತೀವಿ. ನೋಡಿ, ಈ ಸಸ್ಯಗಳು ಆರೋಗ್ಯಕರವಾಗಿ ಬೆಳೆಯಲು ಮಣ್ಣಿಗೆ ನಾವು ಪೋಷಕಾಂಶಗಳನ್ನು ಸೇರಿಸುವುದನ್ನು ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರಗಳು ಅಂತ ಕರಿತೀವಿ. ಈ ಸಾವಯವ ಮತ್ತು ರಸಗೊಬ್ಬರಗಳ ಪಾತ್ರವೇನು ತಿಳ್ಕೊಂಡ್ರೆ, ನಾವು ಮಕ್ಕಳೇ, ನೀವು ಈ ಪ್ರತಿ ವರ್ಷ ಈ ರೈತರು ಬೆಳೆಯನ್ನು ಬೆಳೀತಾ ಹೋಗ್ತಾರೆ. ಈ ಪ್ರತಿ ವರ್ಷ ಬೆಳೆಯನ್ನು ಬೆಳೀತಾ ಹೋದಂಗೆ ಅವರು ಅದೇ ಹೊಲದಲ್ಲಿ, ಅದೇ ತೋಟದಲ್ಲಿ ಬೆಳೆಯನ್ನು ಬೆಳೀತಾ ಇರ್ತಾರೆ. ಈ ರೀತಿ ಬೆಳೆಯನ್ನು ಪ್ರತಿ ವರ್ಷ ಬೆಳೆಯೋದ್ರಿಂದ ಮಣ್ಣಿನಲ್ಲಿ ಪೋಷಕಾಂಶಗಳು ಕಡಿಮೆ ಆಗ್ತಾ ಹೋಗ್ತವೆ. ಅದು ನಮಗೆಲ್ಲ ಗೊತ್ತಿರುವಂಥದ್ದೇ. ಈಗ ಒಂದು ಬೆಳಿಬೇಕು ಅಂದರೆ ಅದು ಇನ್ನೊಂದನ್ನು ಅದು ಪಡ್ಕೋಬೇಕಾಗುತ್ತೆ. ಹೀಗಾಗಿ ಅದು ಮಣ್ಣಿನಲ್ಲಿರುವಂತಹ ಪೋಷಕಾಂಶಗಳನ್ನು ಆ ಬೆಳೆಗಳು, ಸಸ್ಯಗಳು ಬಳಸ್ಕೊಳ್ತಾ ಇರ್ತವೆ. ಹಾಗಾಗಿ ಮಣ್ಣಿನಲ್ಲಿ ಪೋಷಕಾಂಶಗಳು ಖಾಲಿ ಆಗ್ತವೆ.
ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು, ವರ್ಷದಿಂದ ವರ್ಷಕ್ಕೆ ಆ ಇಳುವರಿ ಕಡಿಮೆ ಆಗ್ತಾ ಬರುತ್ತೆ. ನೀವೆಲ್ಲ ನೋಡಿರ್ಬೋದು. ಈಗ ಒಬ್ಬ ರೈತ ಒಂದು ಹೊಲದಲ್ಲಿ ಮೊದಲ ಬಾರಿಗೆ ಮೆಕ್ಕೆಜೋಳ ಹಾಕ್ತಾನೆ, ಬಂಪರ್ ಬೆಳೆ ಬರುತ್ತೆ ಅವನಿಗೆ. ಓ ಹೌದು, ಈ ವರ್ಷ ಒಳ್ಳೆ ಬೆಳೆ ಬಂತು ಮೆಕ್ಕೆಜೋಳ ಅಂತ ಮುಂದಿನ ವರ್ಷ ಅದೇ ಹಾಕ್ತಾನೆ. ಆದರೆ ಕಳೆದ ವರ್ಷ ಬಂದಂಥ ಇಳುವರಿ ಈ ವರ್ಷ ಬರುವುದಿಲ್ಲ, ಕಡಿಮೆ ಆಗುತ್ತೆ. ಅವನಿಗೆ ಯಾಕೋ ಕಡಿಮೆ ಆಯ್ತಲ್ಲ ಅನಿಸುತ್ತೆ, ಅವನಿಗೆ ಅಷ್ಟು ಗೊತ್ತಾಗೋದಿಲ್ಲ. ಅದರ ಮುಂದಿನ ವರ್ಷ ಅದೇ ಇನ್ನೂ ಕಡಿಮೆ ಆಗ್ತಾ ಹೋಗುತ್ತೆ. ನೋಡಿ, ಕಾರಣ ವರ್ಷದಿಂದ ವರ್ಷಕ್ಕೆ ಪೋಷಕಾಂಶಗಳು ಮಣ್ಣಿನಲ್ಲಿ ಕಡಿಮೆ ಆಗ್ತಾ ಹೋಗ್ತವೆ. ಅದಕ್ಕೋಸ್ಕರ ರೈತರು ಏನು ಮಾಡಬೇಕಾಗುತ್ತೆ, ಈ ಗೊಬ್ಬರಗಳನ್ನು ಸೇರಿಸಬೇಕಾಗುತ್ತೆ. ಈ ಗೊಬ್ಬರಗಳನ್ನು ಸೇರಿಸೋದ್ರಿಂದ ಮಣ್ಣಿನಲ್ಲಿ ಪೋಷಕಾಂಶಗಳು ಹೆಚ್ಚಾಗ್ತವೆ. ಮಣ್ಣಿನಲ್ಲಿ ಪೋಷಕಾಂಶಗಳು ಹೆಚ್ಚಾಗ್ತವೆ. ನೋಡಿ, ಅದಕ್ಕೋಸ್ಕರ ಗೊಬ್ಬರಗಳನ್ನು ಸೇರಿಸಬೇಕು. ನೋಡಿ, ನಾವಿಲ್ಲಿ ಎರಡು ತಿಳ್ಕೊಂಡ್ವಿ. ಒಂದು ಸಾವಯವ ಮತ್ತು ರಸಗೊಬ್ಬರ ಅಂದರೆ ಏನು, ಮಣ್ಣಿಗೆ ಗೊಬ್ಬರಗಳನ್ನು ಏಕೆ ಸೇರಿಸಬೇಕು ಅಂತ ಗೊತ್ತಾಯಿತು. ಮಣ್ಣಿಗೆ ಗೊಬ್ಬರಗಳನ್ನು ಏಕೆ ಸೇರಿಸಬೇಕು ಅಂದರೆ ಮಣ್ಣಿಗೆ ಪೋಷಕಾಂಶಗಳನ್ನು ಕೊಡ್ತೀವಿ, ಆ ಮಣ್ಣು ಫಲವತ್ತಾಗುತ್ತೆ. ಇದನ್ನು ನಾವು ಗೊಬ್ಬರ ನೀಡುವಿಕೆ ಅಂತ ನಾವು ಕರಿತೀವಿ. ಗೊಬ್ಬರ ನೀಡುವಿಕೆ. ಗೊಬ್ಬರ ಕೊಡಲಿಲ್ಲ ಅಂದರೆ ಏನಾಗುತ್ತೆ ನೋಡಿ, ಮೂರನೇ ಪ್ರಶ್ನೆ ಬಂತಿಲ್ಲಿ. ಗೊಬ್ಬರ ಕೊಡಲಿಲ್ಲ ಅಂದರೆ ಏನಾಗುತ್ತೆ ಅಂದಾಗ ಮಣ್ಣಿನ ಫಲವತ್ತತೆ ಕಡಿಮೆ ಆಗುತ್ತೆ, ಬೆಳೆಯನ್ನು ಬೆಳೆದಾಗ ಇಳುವರಿ ಕಮ್ಮಿ ಬರುತ್ತೆ, ಲಾಸ್ ಆಗುತ್ತೆ, ನಷ್ಟ ಆಗುತ್ತೆ ಅವನಿಗೆ. ಹಾಗಾಗಿ ಗೊಬ್ಬರವನ್ನು ಕೊಡಬೇಕು. ಇಲ್ಲಿ ಮೊದಲನೇದಾಗಿ ಈ ಸಾವಯವ ಗೊಬ್ಬರ ಅಂದರೆ ಏನು ಅಂತ. ಸಾವಯವ ಗೊಬ್ಬರ, ಸಾವಯವ ಗೊಬ್ಬರ ಅಂದರೆ ಏನು ಅಂತ ನೋಡಿ. ಸಾವಯವ ಗೊಬ್ಬರ ಅಂದರೆ ಏನಪ್ಪ ಅಂದರೆ ಈ ಸಸ್ಯ ಮತ್ತು ಪ್ರಾಣಿಜನ್ಯ ತ್ಯಾಜ್ಯಗಳಿಂದ ಉತ್ಪತ್ತಿಯಾಗುವಂತಹ ಒಂದು ಗೊಬ್ಬರವೇ ಸಾವಯವ ಗೊಬ್ಬರ. ನೋಡಿ, ಸಸ್ಯ ಮತ್ತು ಪ್ರಾಣಿಜನ್ಯ ತ್ಯಾಜ್ಯಗಳಿಂದ ಸಸ್ಯ ಮತ್ತು ಪ್ರಾಣಿಜನ್ಯ ತ್ಯಾಜ್ಯಗಳಿಂದ ಉತ್ಪತ್ತಿಯಾಗುವಂತಹ ಗೊಬ್ಬರವೇ ಸಾವಯವ ಗೊಬ್ಬರ. ಯಾವುದು ಸಸ್ಯ ಮತ್ತು ಪ್ರಾಣಿಜನ್ಯ ತ್ಯಾಜ್ಯಗಳು? ಈಗ ಸಸ್ಯಜನ್ಯದ ತ್ಯಾಜ್ಯಗಳು ಅಂದರೆ ಯಾವುದು ಅಂದಾಗ ಹಸಿ ತರಕಾರಿಗಳು, ಹಣ್ಣಿನ ಸಿಪ್ಪೆಗಳು, ಆಮೇಲೆ ಕೃಷಿ ತ್ಯಾಜ್ಯಗಳು, ಆಮೇಲೆ ಉದುರಿದ ಎಲೆಗಳು, ಸಗಣಿ, ಇಂಥವನ್ನೆಲ್ಲ ನಾವು ಸಸ್ಯ ತ್ಯಾಜ್ಯ ಮತ್ತು ಪ್ರಾಣಿ ತ್ಯಾಜ್ಯ ಅಂತ ಕರಿತೀವಿ. ಸಸ್ಯ ತ್ಯಾಜ್ಯ ಮತ್ತು ಪ್ರಾಣಿ ತ್ಯಾಜ್ಯಗಳು ನೀವೆಲ್ಲ ನೋಡಿರ್ಬೋದು. ನಿಮ್ಮ ಮನೆಯ ಹಿಂದೆ ಅಥವಾ ಮುಂದೆ ಅಥವಾ ದೂರದಲ್ಲಿ ಒಂದು ಗೊಬ್ಬರದ ಗುಂಡಿಯನ್ನು ಮಾಡ್ಕೊಂಡಿರ್ತೀರಿ. ಆ ಗೊಬ್ಬರದ ಗುಂಡಿಗೆ ನೀವು ಏನು ಮಾಡ್ತೀರಿ, ನೀವು ಆಕಳು, ದನ, ಕರು ಸಾಕಿದರೆ ಅದರ ಸಗಣಿ, ಎಂಜಲ ಎಲ್ಲ ತಗೊಂಡೋಗಿ ಹಾಕ್ತಾ ಇರ್ತೀರಿ. ನೋಡಿ, ಅದೊಂದೇ ಹಾಕ್ತಿರ್ತೀವಿ ಮಕ್ಕಳೇ. ಅದೇ ನೀವು ತರಕಾರಿಯನ್ನು ಹಾಕ್ಬೋದು, ಕೊಳೆತ ತರಕಾರಿ, ಕೊಳೆತ ಹಣ್ಣು, ಸಿಪ್ಪೆಗಳು, ಕೊಳೆಯುವಂತಹ ಬಾಳೆಹಣ್ಣು ಸಿಪ್ಪೆ, ಇವೆಲ್ಲವನ್ನು ನಾವು ಹಾಕ್ಬೋದು. ಇದರಿಂದ ಏನಾಗುತ್ತೆ, ಸಾವಯವ ಗೊಬ್ಬರ ತಯಾರಾಗುತ್ತೆ. ಈ ರೀತಿ ಅದನ್ನು ಕೊಟ್ಟಿಗೆ ಗೊಬ್ಬರ ಅಂತ ಕರಿತೀವಿ. ತಿಪ್ಪೆ ಗುಂಡಿಗೆ ಏನು ಪಡಿತೀರಿ, ಅದು ಗೊಬ್ಬರ, ಕೊಟ್ಟಿಗೆ ಗೊಬ್ಬರ, ಅದು ಸಾವಯವ ಗೊಬ್ಬರ ಅಂತ ಹೇಳ್ಬಿಟ್ಟು. ಒಂದು ಉದಾಹರಣೆ, ಸಾವಯವ ಗೊಬ್ಬರಕ್ಕೆ ಉದಾಹರಣೆ ಕೊಟ್ಟಿಗೆ ಗೊಬ್ಬರ. ಆಮೇಲೆ ಇನ್ನೊಂದು ಕೇಳಿರ್ಬೋದು ನೀವು, ಎರೆ ಗೊಬ್ಬರ ಅಥವಾ ಎರೆಹುಳು ಗೊಬ್ಬರ. ಇನ್ನೊಂದು ಕೇಳಿರ್ಬೋದು ನೀವು, ಕಾಂಪೋಸ್ಟ್ ಗೊಬ್ಬರ. ಇವೆಲ್ಲವೂ ಸಾವಯವ ಗೊಬ್ಬರಗಳಿಗೆ ಉದಾಹರಣೆ. ಕೊಟ್ಟಿಗೆ ಗೊಬ್ಬರ, ಎರೆಹುಳು ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರ ಇತ್ಯಾದಿ. ನೋಡಿ, ಈ ಗೊಬ್ಬರಗಳನ್ನು ಕೊಡೋದ್ರಿಂದ ಸಸ್ಯಗಳು ಚೆನ್ನಾಗಿ ಬೆಳೀತವೆ ಮತ್ತು ಮಣ್ಣು ಫಲವತ್ತಾಗುತ್ತೆ, ಬೆಳೆ ಚೆನ್ನಾಗಿ ಬರುತ್ತೆ. ಇದು ಸಾವಯವ ಗೊಬ್ಬರ. ಅದೇ ರೀತಿ ಇನ್ನೊಂದು ರಸಗೊಬ್ಬರ ಅಂದರೆ ಏನು?
ರಸಗೊಬ್ಬರ ಅಂದರೆ ಇದು ಸಂಶ್ಲೇಷಿತ ಗೊಬ್ಬರ. ನಿರ್ದಿಷ್ಟ ಪೋಷಕಾಂಶಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹೊಂದಿರುತ್ತೆ. ಇದು ಸಂಶ್ಲೇಷಿತ ಗೊಬ್ಬರ. ನಿರ್ದಿಷ್ಟ ಪೋಷಕಾಂಶಗಳನ್ನು ಮಾತ್ರ ಹೊಂದಿರುತ್ತೆ. ನೋಡಿ, ಸಂಶ್ಲೇಷಿತ ಗೊಬ್ಬರ ಇದು ಕೃತಕ ಗೊಬ್ಬರ, ಮನುಷ್ಯನೇ ತಯಾರು ಮಾಡುವಂತಹ ಗೊಬ್ಬರ. ಇದು ಕೃತಕ ಗೊಬ್ಬರ. ಇದು ನಿರ್ದಿಷ್ಟ ಪೋಷಕಾಂಶಗಳನ್ನು ಮಾತ್ರ ಹೊಂದಿರುತ್ತೆ. ನೀವೆಲ್ಲ ಕೇಳಿದ್ರೆ ಯೂರಿಯಾ ಹಾಕಕ್ಕೆ ಹೋಗ್ತೀವಿ, ಗೊಬ್ಬರ ಹಾಕಕ್ಕೆ ಹೋಗ್ತೀವಿ ಅಂತ ಹೇಳ್ತೀವಿ ಅಲ್ವಾ. ಉದಾಹರಣೆಗೆ ಈ ರಸಗೊಬ್ಬರಗಳಿಗೆ ಉದಾಹರಣೆ ಯೂರಿಯಾ, DAP, ನೋಡಿ ಈ ರಸಗೊಬ್ಬರಗಳಿಗೆ ಉದಾಹರಣೆ ಯೂರಿಯಾ, DAP, NPK ಗೊಬ್ಬರ, ಡೈ ಅಮೋನಿಯಂ ಫಾಸ್ಫೇಟ್ ಅಥವಾ NPK ಗೊಬ್ಬರ. ಇವುಗಳನ್ನು ನಾವು ರಸಗೊಬ್ಬರಗಳು ಅಂತ ನಾವು ಕರಿತೀವಿ. ನೋಡಿ, ರಸಗೊಬ್ಬರ ಅಂದರೆ ಸಂಶ್ಲೇಷಿತ ನಿರ್ದಿಷ್ಟ ಪೋಷಕಾಂಶಗಳನ್ನು ಹೊಂದಿರುವಂತಹ ಗೊಬ್ಬರ. ಉದಾಹರಣೆಗೆ ಯೂರಿಯಾ, DAP, NPK ಇತ್ಯಾದಿ. ನೀವೆಲ್ಲ ಕೇಳಿರ್ಬೋದು ಡೈ ಅಮೋನಿಯಂ ಫಾಸ್ಫೇಟ್. ಇವೆಲ್ಲ ನಾವು ರಸಗೊಬ್ಬರಗಳಿಗೆ ಉದಾಹರಣೆ ಅಂತ ನಾವು ಕರಿತೀವಿ. ಹಾಗಾದರೆ ಈ ಎರಡೂ ರೀತಿಯ ಗೊಬ್ಬರಗಳಲ್ಲಿ ಯಾವ ಗೊಬ್ಬರ ಉತ್ತಮ ಗೊಬ್ಬರ ಮಕ್ಕಳೇ? ಈ ಎರಡೂ ರೀತಿಯ ಗೊಬ್ಬರಗಳಲ್ಲಿ ಸಾವಯವ ಗೊಬ್ಬರ ನೋಡಿದ್ವಿ, ಅದೇ ರೀತಿ ರಸಗೊಬ್ಬರ ನೋಡಿದ್ವಿ. ಯಾವ ಗೊಬ್ಬರ ಉತ್ತಮವಾದ ಗೊಬ್ಬರ ಮಕ್ಕಳೇ? ಇದು ಸರಿ, ಸಾವಯವ ಗೊಬ್ಬರ ಉತ್ತಮವಾದ ಗೊಬ್ಬರ. ಏಕೆ ಸಾವಯವ ಗೊಬ್ಬರ ಉತ್ತಮವಾದ ಗೊಬ್ಬರ? ಏಕೆಂದರೆ ಇದು ಬಹುತೇಕ ಎಲ್ಲ ಪೋಷಕಾಂಶಗಳನ್ನು ಹೊಂದಿರುತ್ತೆ. ಮಣ್ಣನ್ನು ಎಲ್ಲ ರೀತಿಯಲ್ಲೂ ಇದು ಫಲವತ್ತನ್ನಾಗಿ ಮಾಡುತ್ತೆ. ಆದ್ದರಿಂದ ಈ ಗೊಬ್ಬರ, ಸಾವಯವ ಗೊಬ್ಬರ ಉತ್ತಮವಾದ ಗೊಬ್ಬರ. ಹಾಗಾದರೆ ನಾವು ರಸಗೊಬ್ಬರಗಳನ್ನು ಬಳಸಬಾರದೆ? ಅದು ಬಳಸಬೇಕು, ಅದನ್ನು ಕೂಡ ಬಳಸಬೇಕು. ಯಾಕಂದರೆ ಯಾವುದೋ ಒಂದು ನಿರ್ದಿಷ್ಟ ಪೋಷಕಾಂಶ ಖಾಲಿಯಾದಾಗ ಈ ರಸಗೊಬ್ಬರಗಳೇ ಬೇಕಾಗುತ್ತೆ. ಈ ಬಹುತೇಕ ನಮ್ಮ ದೇಶದಲ್ಲಿ ರಸಗೊಬ್ಬರಗಳ ಬಳಕೆನೇ ಹೆಚ್ಚಾಗಿದೆ. ನಾವು ಏನು ಮಾಡಬೇಕು? ರಸಗೊಬ್ಬರ ಬಳಕೆ ಹಂತ ಹಂತವಾಗಿ ಕಡಿಮೆ ಮಾಡಿಕೊಂಡು ಈ ಸಾವಯವ ಗೊಬ್ಬರಗಳನ್ನು ಹೆಚ್ಚಾಗಿ ಬಳಸಬೇಕಾಗುತ್ತೆ. ನೋಡಿ, ಏನು ಈ ರಸಗೊಬ್ಬರಗಳಿಗಿಂತ ಸಾವಯವ ಗೊಬ್ಬರಗಳನ್ನು ಬಳಸೋದ್ರಿಂದ ಏನು ಅನುಕೂಲ, ಅದೇ ರೀತಿ ರಸಗೊಬ್ಬರಗಳಿಂದ ಏನು ಅನಾನುಕೂಲ, ರಸಗೊಬ್ಬರಗಳಿಂದ ಏನು ಅನಾನುಕೂಲ ನೋಡೋಣ. ರಸಗೊಬ್ಬರಗಳ ಅನಾನುಕೂಲಗಳೇನು? ನೋಡಿ, ರಸಗೊಬ್ಬರಗಳು ಕೊಡ್ತಾ ಇದ್ರೆ ಏನಾಗ್ಬೋದು ಅಂದರೆ ಪರಿಸರ ಮಾಲಿನ್ಯ ಆಗುತ್ತೆ. ಒಂದು ಪರಿಸರ ಮಾಲಿನ್ಯ, ಮಣ್ಣಿನ ಫಲವತ್ತತೆ, ಶಾಶ್ವತವಾಗಿ ಕಡಿಮೆ ಆಗುತ್ತೆ.
ಶಾಶ್ವತವಾಗಿ ಕಡಿಮೆ ಆಗುತ್ತೆ. ಮೂರನೇದು, ಆಹಾರ ಬೆಳೆದಂತಹ ಬೆಳೆ ವಿಷಮಯ ಆಗುವುದು. ವಿಷಮಯ ಆಗುವುದು. ಇವು ಅನಾನುಕೂಲಗಳು ರಸಗೊಬ್ಬರಗಳನ್ನು ಬಳಸೋದು. ಮತ್ತೆ ಆರೋಗ್ಯದ ಮೇಲೆ ಪರಿಣಾಮಗಳು ಉಂಟಾಗ್ತವೆ. ಆರೋಗ್ಯದ ಮೇಲೆ ಪರಿಣಾಮಗಳು ಉಂಟಾಗ್ತವೆ. ಇದು ರಸಗೊಬ್ಬರಗಳನ್ನು ಬಳಸೋದ್ರಿಂದ ಉಂಟಾಗುವಂಥ ಅನಾನುಕೂಲಗಳು. ಹಾಗಾದರೆ ರಸಗೊಬ್ಬರವನ್ನು ಬಳಸಬೇಕು. ಎಷ್ಟು ಪ್ರಮಾಣದಲ್ಲಿ ನಾವು ರಸಗೊಬ್ಬರವನ್ನು ಬಳಸಬೇಕೋ ಅಷ್ಟು ಪ್ರಮಾಣದಲ್ಲಿ ರಸಗೊಬ್ಬರಗಳನ್ನು ನಾವು ಬಳಸಬೇಕಾಗುತ್ತೆ. ಅದೇ ರೀತಿ ಈ ಸಾವಯವ ಗೊಬ್ಬರಗಳನ್ನು ಬಳಸೋದ್ರಿಂದ ಆಗುವಂತಹ ಅನುಕೂಲಗಳೇನು? ಅನುಕೂಲಗಳು. ಸಾವಯವ ಗೊಬ್ಬರವನ್ನು ಬಳಸೋದ್ರಿಂದ ಆಗುವಂತಹ ಅನುಕೂಲಗಳೇನು ಮಕ್ಕಳೇ? ನಮಗೆಲ್ಲ ಗೊತ್ತಿದೆ ಸಾವಯವ ಗೊಬ್ಬರಗಳನ್ನು ಬಳಸೋದ್ರಿಂದ ಏನು ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತೇ ಇದೆ ನಮಗೆ. ಒಂದನೇದು, ಸಾವಯವ ಗೊಬ್ಬರವನ್ನು ಬಳಸೋದ್ರಿಂದ ಇದು ನೀರನ್ನು ಹಿಡಿದಿಡುವ ಸಾಮರ್ಥ್ಯ ಹೆಚ್ಚುತ್ತದೆ. ಸಾವಯವ ಗೊಬ್ಬರವನ್ನು ಬಳಸೋದ್ರಿಂದ ನೀರನ್ನು ಹಿಡಿದುಕೊಳ್ಳುವಂತಹ ಸಾಮರ್ಥ್ಯ ಹೆಚ್ಚುತ್ತದೆ. ಇದು ಮಣ್ಣನ್ನು ರಂಧ್ರಯುಕ್ತಗೊಳಿಸುತ್ತದೆ. ಇದರಿಂದ ಅನಿಲಗಳ ವಿನಿಮಯ ಸರಾಗವಾಗುತ್ತೆ. ಮಣ್ಣನ್ನು ರಂಧ್ರಯುಕ್ತಗೊಳಿಸುವುದರಿಂದ ಅನಿಲಗಳ ವಿನಿಮಯ ಸರಾಗವಾಗುತ್ತದೆ. ಮಣ್ಣನ್ನು ರಂಧ್ರಯುಕ್ತಗೊಳಿಸುವುದರಿಂದ ಅನಿಲಗಳ ವಿನಿಮಯ ಸರಾಗವಾಗುತ್ತದೆ. ಎರಡನೇದು, ಉಪಯುಕ್ತ ಸೂಕ್ಷ್ಮಜೀವಿಗಳ ಸಂಖ್ಯೆಯನ್ನು ಹೆಚ್ಚಿಸುತ್ತದೆ. ಉಪಯುಕ್ತ ಸೂಕ್ಷ್ಮಜೀವಿಗಳ ಸಂಖ್ಯೆ ಹೆಚ್ಚುತ್ತದೆ. ಇದು ಮಣ್ಣಿನ ರಚನೆಯನ್ನು ಸುಧಾರಿಸುತ್ತದೆ. ಆಮೇಲೆ ಐದನೇದು, ಪರಿಸರ ಮಾಲಿನ್ಯ ಉಂಟಾಗುವುದಿಲ್ಲ. ಪರಿಸರ ಮಾಲಿನ್ಯ ಉಂಟಾಗುವುದಿಲ್ಲ ಅಲ್ವಾ? ಪೋಷಕಾಂಶಗಳು ಬಹಳ ಬೇಗ ಕಡಿಮೆ ಆಗುವುದಿಲ್ಲ. ಈ ರೀತಿ ಅನುಕೂಲಗಳು ಉಂಟಾಗ್ತವೆ. ಸಾವಯವ ಗೊಬ್ಬರವನ್ನು ಬಳಸೋದ್ರಿಂದ
ನೀರನ್ನು ಹಿಡಿದಿಡುವ ಸಾಮರ್ಥ್ಯ ಹೆಚ್ಚುತ್ತದೆ ನೋಡಿ. ನೀರನ್ನು ಹಿಡಿದುಕೊಳ್ಳುವ ಸಾಮರ್ಥ್ಯ ಹೆಚ್ಚುತ್ತೆ. ಮಣ್ಣನ್ನು ರಂಧ್ರಯುಕ್ತಗೊಳಿಸುವುದರಿಂದ ಅನಿಲಗಳ ವಿನಿಮಯ ಸರಾಗವಾಗಿ ಆಗುತ್ತೆ. ಉಪಯುಕ್ತ ಸೂಕ್ಷ್ಮಜೀವಿಗಳ ಸಂಖ್ಯೆ ಹೆಚ್ಚುತ್ತದೆ. ಮಣ್ಣಿನ ಸಂರಚನೆಯನ್ನು ಸುಧಾರಿಸುತ್ತದೆ. ಪರಿಸರ ಮಾಲಿನ್ಯ ಉಂಟಾಗುವುದಿಲ್ಲ. ಇದು ಸಾವಯವ ಗೊಬ್ಬರವನ್ನು ಬಳಸೋದ್ರಿಂದ ಆಗುವಂತಹ ಅನುಕೂಲಗಳು ನೋಡಿ. ನಾವು ಎರಡನ್ನೂ ಕೂಡ ನೋಡಿದ್ವಿ. ರಸಗೊಬ್ಬರಗಳನ್ನು ಬಳಸಬೇಕು, ಸಾವಯವ ಗೊಬ್ಬರಗಳನ್ನು ಬಳಸಬೇಕು. ಆದರೆ ರಸಗೊಬ್ಬರಗಳಿಗಿಂತ ಸಾವಯವ ಗೊಬ್ಬರಗಳನ್ನು ಬಳಸೋದ್ರಿಂದ ಆಗುವಂಥ ಅನುಕೂಲಗಳೇನು ಅನ್ನೋದು ಕೂಡ ನಾವು ತಿಳ್ಕೋಬೇಕು ಅಲ್ವಾ. ಈಗ ನೆಕ್ಸ್ಟು ನಾವು ಈ ರಸಗೊಬ್ಬರ ಮತ್ತು ಸಾವಯವ ಗೊಬ್ಬರಕ್ಕಿರುವಂತಹ ವ್ಯತ್ಯಾಸಗಳೇನು ನೋಡೋಣ. ರಸಗೊಬ್ಬರ ಮತ್ತು ಸಾವಯವ ಗೊಬ್ಬರಕ್ಕಿರುವಂತಹ ವ್ಯತ್ಯಾಸಗಳು ಏನು? ನೋಡಿ, ಏನು ವ್ಯತ್ಯಾಸಗಳೇನು? ರಸಗೊಬ್ಬರ ಇದು ಮಾನವ ನಿರ್ಮಿತ ಗೊಬ್ಬರ, ಸಾವಯವ ಗೊಬ್ಬರ ಇದು ಸಸ್ಯ ಮತ್ತು ಪ್ರಾಣಿಜನ್ಯ ತ್ಯಾಜ್ಯಗಳಿಂದ ಮಾಡಿದ ಗೊಬ್ಬರ. ಸಸ್ಯ ಮತ್ತು ಪ್ರಾಣಿಜನ್ಯ ಗೊಬ್ಬರಗಳಿಂದ ಮಾಡಿದ ಗೊಬ್ಬರ. ಎರಡನೇದೇನಪ್ಪ ಅಂದರೆ ರಸಗೊಬ್ಬರಗಳನ್ನು ಕಾರ್ಖಾನೆಗಳಲ್ಲಿ ಉತ್ಪಾದಿಸುತ್ತಾರೆ. ಸಾವಯವ ಗೊಬ್ಬರಗಳನ್ನು ಬಯಲು ಪ್ರದೇಶಗಳಲ್ಲಿ ಉತ್ಪಾದಿಸುತ್ತಾರೆ. ಬಯಲು ಪ್ರದೇಶಗಳಲ್ಲಿ ಉತ್ಪಾದಿಸುತ್ತಾರೆ. ಮೂರನೇದಾಗಿ ಯಾವುದೇ ನೋಡಿ, ಮೂರನೇದೇನಪ್ಪ ಅಂದ್ರೆ ಯಾವುದೇ ಹ್ಯೂಮಸ್ಸನ್ನು ಮಣ್ಣಿಗೆ ಕೊಡುವುದಿಲ್ಲ. ಯಾವುದೇ ಹ್ಯೂಮಸ್ ಅನ್ನ ಮಣ್ಣಿಗೆ ಕೊಡುವುದಿಲ್ಲ. ಆದರೆ ಇದು ಮೂರನೇದು ಹ್ಯೂಮಸ್ ಅನ್ನು ಮಣ್ಣಿಗೆ ಹಿಂತಿರುಗಿಸುತ್ತದೆ. ಪೋಷಕಾಂಶಗಳನ್ನು ಹೆಚ್ಚಿಗೆ ಒದಗಿಸುತ್ತದೆ. ಪ್ರಮಾಣ ಹೆಚ್ಚು. ಆದರೆ ಸಾವಯವ ಗೊಬ್ಬರವು ಕಡಿಮೆ ಪೋಷಕಾಂಶಗಳನ್ನು ಒದಗಿಸುತ್ತದೆ. ನೋಡಿ ಮಕ್ಕಳು, ಇವು ವ್ಯತ್ಯಾಸಗಳು. ರಸಗೊಬ್ಬರ ಮತ್ತು ಸಾವಯವ ಗೊಬ್ಬರಗಳಿಗಿರಂತ ವ್ಯತ್ಯಾಸಗಳು. ಏನು ರಸಗೊಬ್ಬರ ಅನ್ನೋದು ಇದು ಮಾನವ ನಿರ್ಮಿತ ಗೊಬ್ಬರ. ಸಾವಯವ ಗೊಬ್ಬರ ಅನ್ನೋದು ಸಸ್ಯ ಮತ್ತು ಪ್ರಾಣಿಜನ್ಯ ತ್ಯಾಜ್ಯಗಳಿಂದ ಮಾಡಿಸಿರುವಂತಹ ಗೊಬ್ಬರ. ಇದು ಕಾರ್ಖಾನೆಗಳನ್ನು ಉತ್ಪಾದಿಸುತ್ತಾರೆ. ಇದನ್ನು ಬಯಲು ಪ್ರದೇಶಗಳಲ್ಲಿ ಉತ್ಪಾದಿಸುತ್ತಾರೆ. ಇದರಲ್ಲಿ ಯಾವುದೇ ಹ್ಯೂಮಸ್ ಅನ್ನು ಇದು ಮಣ್ಣಿಗೆ ಹಿಂದಿರುಗಿಸೋದಿಲ್ಲ. ಇದು ಹ್ಯೂಮಸ್ ಅನ್ನು ಮಣ್ಣಿಗೆ ಸಾಕಷ್ಟು ಪ್ರಮಾಣದಲ್ಲಿ ಹಿಂದಿರುಗಿಸುತ್ತೆ. ನಾಲ್ಕನೇದಾಗಿ ಇದು ಪೋಷಕಾಂಶಗಳ ಪ್ರಮಾಣ ಮಣ್ಣಿಗೆ ಒದಗಿಸೋದು ಕಡಿಮೆ. ಆದರೆ
ಹೆಚ್ಚು, ಆದರೆ ಇದು ಕಡಿಮೆ ಪೋಷಕಾಂಶಗಳನ್ನು ಮಣ್ಣಿಗೆ ಒದಗಿಸುತ್ತೆ. ಹಾಗಾದರೆ ಮಕ್ಕಳೇ, ಇವೆರಡರಲ್ಲಿ ಯಾವುದು ಉಪಯುಕ್ತ ಗೊಬ್ಬರ ಅಂತ ನಾವು ತೀರ್ಮಾನ ಮಾಡೋದಾದರೆ ಸಾವಯವ ಗೊಬ್ಬರ ಉಪಯುಕ್ತವಾದಂತಹ ಗೊಬ್ಬರ ಅಂತ ನಾವು ತೀರ್ಮಾನ ಮಾಡೋದು. ಇದು ಈ ವರ್ಷಾನುವರ್ಷ ಈ ಒಂದು ಫಲವತ್ತತೆ ಮಣ್ಣಿನಲ್ಲಿ ಉಳಿತಾ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಈ ಓವರಾಲ್ ನಾವು ಹೇಳಬೇಕು ಅಂದರೆ ನಾವು ಈ ಮಣ್ಣಿಗೆ ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರಗಳನ್ನು ಕೊಡುವುದರಿಂದ, ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರಗಳನ್ನು ಕೊಡುವುದರಿಂದ ಮಣ್ಣಿನಲ್ಲಿ ಪೋಷಕಾಂಶಗಳು ಹೆಚ್ಚುತ್ತವೆ, ಬೆಳೆಯ ಇಳುವರಿ ಹೆಚ್ಚುತ್ತಿದೆ. ನಮ್ಮ ಭಾರತದಂಥ ದೇಶದಲ್ಲಿ ಏರುತ್ತಿರುವ ಜನಸಂಖ್ಯೆಗೆ ಅನುಗುಣವಾಗಿ ನಾವು ಈ ಎರಡೂ ರೀತಿಯ ಗೊಬ್ಬರಗಳನ್ನು ಕೊಡಬೇಕು, ಫಲವತ್ತತೆಯನ್ನು ಕಾಪಾಡಿಕೊಳ್ಳಬೇಕು, ಇಳುವರಿಯನ್ನು ಕೂಡ ಹೆಚ್ಚಿಸಿಕೊಳ್ಬೇಕು ಮಕ್ಕಳೇ. ಈಗ ನಾವು ಈ ಮೂರನೇ ಹಂತ ಏನಿದೆ, ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರಗಳನ್ನು ಒದಗಿಸೋದು ಯಾಕೆ ಒದಗಿಸಬೇಕು ಅಂತ ಕೂಡ ನಾವು ತಿಳ್ಕೊಂಡಿದ್ದೀವಿ. ಈಗ ಒಂದು ಕೃಷಿಯಲ್ಲಿ ಕೃಷಿಯ ನಾಲ್ಕನೇ ಹಂತ ನೀರಾವರಿ. ಏನು ನೀರಾವರಿ ಅಂದ್ರೆ ಏನು? ನೀರಾವರಿ ಇದು ನಾಲ್ಕನೇ ಹಂತ, ಕೃಷಿಯ ನಾಲ್ಕನೇ ಹಂತ ನೀರಾವರಿ. ನೋಡಿ ಮಕ್ಕಳೇ, ಕೃಷಿಯಲ್ಲಿ ಈ ನೀರು ಬಹಳ ಮುಖ್ಯ. ನೀರಿಲ್ಲ ಅಂದರೆ ಯಾವುದೇ ಬೆಳೆಯನ್ನು ಬೆಳೆಯಲು ಸಾಧ್ಯವಿಲ್ಲ, ಗೊತ್ತಿದೆ ನಿಮಗೆ. ನೀರಿಲ್ಲದೆ ನಾವು ಯಾವುದೇ ಬೆಳೆಯನ್ನು ಬೆಳೆಯೋದಕ್ಕೆ ಸಾಧ್ಯವಿಲ್ಲ ಅಂತ ನಮಗೆ ಗೊತ್ತು. ಏನು ಈ ನೀರಿಂದ ಗೊತ್ತೇ ಇದೆ ನಿಮಗೆ, ಸಸ್ಯಗಳು ದ್ಯುತಿಸಂಶ್ಲೇಷಣೆ ಕ್ರಿಯೆಯಲ್ಲಿ ಮಣ್ಣಿನಲ್ಲಿರುವಂತಹ ನೀರನ್ನು ಬೇರುಗಳು ಹೀರಿಕೊಂಡು ಮೇಲ್ಭಾಗಕ್ಕೆ ಸಾಗಿಸ್ತವೆ. ಆ ನೀರಿನಲ್ಲಿ ಕರಗಿದ ಲವಣಗಳಿವೆ, ಆ ಲವಣಗಳನ್ನು ಅದು ಉಪಯೋಗಿಸ್ಕೊಳ್ಳುತ್ತೆ. ಸಸ್ಯಗಳು ಕಾಯಿ ಬಿಡ್ತವೆ, ಹೂ ಬಿಡ್ತವೆ, ಬೀಜಗಳು ಉಂಟಾಗ್ತವೆ, ಹಣ್ಣುಗಳನ್ನು ಬಿಡ್ತವೆ. ಇವೆಲ್ಲ ನಮಗೆ ಆಹಾರ. ಆ ಸಸ್ಯಗಳ ಕಾಯಿ, ಬೀಜಗಳು, ಹಣ್ಣುಗಳು, ಕಾಯಿಗಳು ನಮಗೆ ಆಹಾರ ಅಲ್ವಾ? ಅದೆಲ್ಲ ಗೊತ್ತೇ. ಅವೆಲ್ಲ ಉಂಟಾಗಬೇಕು ಅಂದರೆ ನೀರು ಬೇಕು. 90% ನೀರು ಮಣ್ಣಿನಲ್ಲಿ ಇರಲೇಬೇಕು. ಅವು ಚೆನ್ನಾಗಿ ಬೆಳೆಯೋದಕ್ಕೆ 90% ನೀರು ಮಣ್ಣಲ್ಲಿ ಇರಲೇಬೇಕು. ನೀರಿಲ್ಲ ಅಂದರೆ ಯಾವುದೇ ಬೆಳೆ ಬೆಳೆಯೋದಿಲ್ಲ, ಗೊತ್ತೇ ಇದೆ ನಮಗೆ. ಈ ಮಳೆಗಾಲದಲ್ಲಿ ಮಳೆ ಆಗಲಿಲ್ಲ ಅಂದರೆ ಗೊತ್ತೇ ಇದೆ ನಿಮಗೆ, ಏನು ಬೆಳೆ ಬೆಳೆಯೋಕ್ಕಾಗುತ್ತಾ? ಇಲ್ಲ, ಬೆಳೆ ಬೆಳೆಯೋಕ್ಕೆ ಸಾಧ್ಯವಿಲ್ಲ ಅಲ್ವಾ? ಈ ನೀರಾವರಿ ಅಂತ ನಾವೇನು ಕರಿತೀವಿ, ಆ ನೀರಾವರಿ ಭಾಗಗಳಲ್ಲಿ ನೀರಿದ್ರೆ ಬೆಳ್ಕೋತಾರೆ. ಇಲ್ಲ ಅಂದರೆ ಮಳೆಯನ್ನೇ ನಂಬಿಕೊಂಡಿರುವಂತಹ ರೈತರು ಮಳೆ ಬರಲಿಲ್ಲ ಅಂದರೆ ಬೆಳೆಯನ್ನು ಬೆಳೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಮಕ್ಕಳೇ. ಹೌದು, ನಮಗೆಲ್ಲ ಗೊತ್ತೇ ಇದೆ. ಭಾರತದ ಕೃಷಿಕರು ಅಥವಾ ರೈತರು 90% ರೈತರು ಈ ಮಳೆಗಾಲವನ್ನೇ ಅವಲಂಬಿಸಿರುವಂಥ, ಅಂದರೆ ಮಳೆಯನ್ನೇ ಅವಲಂಬಿಸಿರುವುದು. ಹಾಗಾದರೆ ಈ ನೀರಾವರಿ ಅಂದರೆ ಏನು? ಈ ಬೆಳೆಗಳಿಗೆ ವಿಭಿನ್ನ ಕಾಲಾಂತರಗಳಲ್ಲಿ ನೀರನ್ನು ಒದಗಿಸುವುದನ್ನು ನಾವು ನೀರಾವರಿ ಅಂತ ಕರಿತೀವಿ. ಬೆಳೆಗಳಿಗೆ ವಿಭಿನ್ನ ಕಾಲಾವಧಿಗಳಲ್ಲಿ ನೀರನ್ನು ಒದಗಿಸೋದು. ಬೆಳೆಗಳಿಗೆ ವಿಭಿನ್ನ ಕಾಲಾವಧಿಗಳಲ್ಲಿ ನೀರನ್ನು ಒದಗಿಸುವುದು. ಬೆಳೆಗಳಿಗೆ ವಿಭಿನ್ನ ಕಾಲಾವಧಿಗಳಲ್ಲಿ ನಾವು ನೀರನ್ನು ಒದಗಿಸುವುದನ್ನು ನಾವು ನೀರಾವರಿ ಅಂತಲೂ ಕರಿತೀವಿ ಮಕ್ಕಳು. ಈ ನೀರಾವರಿ ಹೇಗೆ ಪ್ರದೇಶದಿಂದ ಪ್ರದೇಶಕ್ಕೆ ಅಲ್ವಾ? ನೀರಾವರಿ ಅನ್ನೋದು ಈ ಬೆಳೆಗಳಿಗೆ ನೀರನ್ನು ಒದಗಿಸುವಂತಹ ಒಂದು ವಿಧಾನ, ಅವುಗಳ ಆವರ್ತನ ಬೆಳೆಯಿಂದ ಬೆಳೆಗೆ ಅಲ್ವಾ, ಪ್ರದೇಶದಿಂದ ಪ್ರದೇಶಕ್ಕೆ, ಅದೇ ರೀತಿ ಕಾಲದಿಂದ ಕಾಲಕ್ಕೆ ಏನಾಗುತ್ತೆ, ಬದಲಾಗುತ್ತೆ. ನೋಡಿ, ನಮ್ಮ ಭಾರತದಲ್ಲಿ ಎಲ್ಲ ಕಡೆ ಒಂದೇ ರೀತಿಯ ಜಮೀನು ಇರೋದಿಲ್ಲ. ಕೆಲವು ಕಡೆ ಮಲೆನಾಡು, ಕೆಲವು ಕಡೆ ಬಯಲು ಸೀಮೆ, ಕೆಲವು ಕಡೆ ಮರುಭೂಮಿ, ಈ ರೀತಿ ಎಲ್ಲ ಇರುತ್ತೆ. ಗೊತ್ತೇ ಇದೆ ನಮಗೆ, ಗೊತ್ತೇ ಇದೆ. ಕೆಲವು ಕಡೆ ಮಲೆನಾಡಿದೆ, ಕೆಲವು ಕಡೆ ಬಯಲು ಸೀಮೆ, ಕೆಲವು ಕಡೆ ಈ ರೀತಿ ಎಲ್ಲ ಇರುತ್ತೆ.
ಎಲ್ಲ ಕಡೆ ಒಂದೇ ರೀತಿಯ ಒಂದು ನೀರು ಬೇಡೋದಿಲ್ಲ ಬೆಳೆಗಳಿಗೆ ಅಲ್ವಾ. ಮಲೆನಾಡು ಭಾಗದಲ್ಲಿ ಬೆಳೆಯುವಂಥ ಬೆಳೆಗಳು ಗೊತ್ತೇ ಇದೆ, ಭತ್ತ ಹೆಚ್ಚಾಗಿ ಬೆಳೀತಾರೆ, ಕಬ್ಬನ್ನು ಬೆಳೀತಾರೆ, ಅಡಿಕೆಯನ್ನು ಬೆಳೀತಾರೆ. ಅಲ್ಲೆಲ್ಲ ಅವೆಲ್ಲ ಹೆಚ್ಚು ನೀರನ್ನು ಬೇಡುತ್ತವೆ. ಅಲ್ಲಿ ಮಳೆಯೂ ಚೆನ್ನಾಗಾಗುತ್ತೆ, ನೀರು ಕೂಡ ಸಿಗುತ್ತೆ. ಬಯಲು ಸೀಮೆಗಳಲ್ಲಿ ಬೆಳೆಯುವಂಥದ್ದು ಜೋಳ, ರಾಗಿ ಇಂಥವನ್ನೆಲ್ಲ ಬೆಳೀತಾರೆ. ಅಲ್ಲಿ ಕಡಿಮೆ ಮಳೆ ಆಗುತ್ತೆ, ಹಾಗಾಗಿ ಅಂತಹ ಬೆಳೆಗಳನ್ನು ಬೆಳೀತಾರೆ ಅಲ್ವಾ. ಈ ರೀತಿ ನಾವು ಆ ನೀರನ್ನು ಒದಗಿಸುವಂಥ ಒಂದು ಇದು ಕಾಲಕ್ಕೆ ಬೆಳೆಯಿಂದ ಬೆಳೆಗೆ, ಅದೇ ರೀತಿ ಪ್ರದೇಶದಿಂದ ಪ್ರದೇಶಕ್ಕೆ ಬದಲಾಗ್ತಾ ಹೋಗುತ್ತೆ. ಆ ಮಣ್ಣು ಕೂಡ ಅದೇ ರೀತಿ ಇರುತ್ತೆ, ಹಾಗಾಗಿ ಅದು ಬದಲಾಗ್ತಾ ಹೋಗುತ್ತೆ. ಹಾಗಾದರೆ ಈ ನೀರಾವರಿಯ ಆಕಾರಗಳು ಯಾವುದು ಅಂತ ಗೊತ್ತೇ ಇದೆ. ಬಾವಿಗಳು, ಕೊಳವೆ ಬಾವಿಗಳು, ಕೆರೆಗಳು, ನದಿಗಳು, ಅಣೆಕಟ್ಟುಗಳು ಮುಂತಾದವುಗಳು ಈ ನೀರಾವರಿಯ ಆಕಾರಗಳು. ಬಾವಿ, ಕೊಳವೆ ಬಾವಿಗಳು, ಕೆರೆಗಳು, ನದಿಗಳು, ಅಣೆಕಟ್ಟೆಗಳು, ಮುಂತಾದವುಗಳನ್ನು ನಾವು ನೀರಾವರಿ ಆಕಾರಗಳು ಅಂದರೆ, ಈ ನೀರಾವರಿ ಅಂದರೆ ಈಗ ಬಾವಿಯಲ್ಲಿ ನೀರಿರುತ್ತೆ, ಅದನ್ನು ಬಳಸ್ಕೊಂಡು ಬೆಳೆ ಬೆಳೆಯೋದು. ಕೊಳವೆ ಬಾವಿ ಗೊತ್ತೇ ಇದೆ ನಿಮಗೆ ಅಲ್ವಾ. ಕೊಳವೆ ಬಾವಿಯಿಂದ ನೀರನ್ನು ಪಡ್ಕೊಂಡು ಬೆಳೆಯನ್ನು ಬೆಳೆಯುವಂಥದ್ದು, ಕೆರೆಗಳಿಂದ ನೀರನ್ನು ಹಾಯಿಸಿ ಬೆಳೆಯನ್ನು ಬೆಳೆಯುವಂಥದ್ದು. ಅದೇ ರೀತಿ ನದಿಗಳಿಂದ ಕಾಲುವೆಗಳನ್ನಾಗಿ ಮಾಡಿ ನದಿಗಳ ಮೂಲಕ ಹರಿಸಿ ಬೆಳೆಯನ್ನು ಅಣೆಕಟ್ಟುಗಳಿಂದ ಏನು ನೀರನ್ನು ಕಾಲುವೆಗಳ ಮೂಲಕ ಹರಿಸಿ, ಚಾನಲ್ಗಳ ಮೂಲಕ ಹರಿಸಿ ಬೆಳೆಗಳನ್ನು ಬೆಳೆಯುವಂಥದ್ದು. ನೋಡಿ, ಇವೆಲ್ಲ ಈ ನೀರಾವರಿಯ ಆಕಾರಗಳು ಅಂತ ನಾವು ಕರಿತೀವಿ. ನೀರಾವರಿಯ ಆಕಾರಗಳು ಅಂತ ಹೇಳ್ಬಿಟ್ಟು ನಾವು ಕರಿತೀವಿ ಮಕ್ಕಳೇ. ಹಾಗಾದರೆ ಈ ಒಂದು ನೀರಾವರಿಯ ವಿಧಾನಗಳಲ್ಲಿ ಎರಡು ಈ ನೀರಾವರಿಯ ಆಕಾರಗಳಲ್ಲಿ ಎರಡು ವಿಧಾನಗಳಿವೆ. ಒಂದು ಸಾಂಪ್ರದಾಯಿಕ ವಿಧಾನ, ಇನ್ನೊಂದು ಆಧುನಿಕ ವಿಧಾನ. ಎರಡು ವಿಧಾನಗಳು, ಸಾಂಪ್ರದಾಯಿಕ ವಿಧಾನ ಮತ್ತು ಆಧುನಿಕ ವಿಧಾನ. ಸಾಂಪ್ರದಾಯಿಕ ವಿಧಾನ ಮತ್ತು ಇನ್ನೊಂದು ಆಧುನಿಕ ವಿಧಾನ. ಈ ನೀರಾವರಿಯಲ್ಲಿ ನಾವು ಎರಡು ವಿಧಾನಗಳಿಂದ ನಾವು ನೀರನ್ನು ಹಾಯಿಸಬಹುದು. ಒಂದು ಸಾಂಪ್ರದಾಯಿಕ ವಿಧಾನ, ಇನ್ನೊಂದು ಆಧುನಿಕ ವಿಧಾನ. ಸಾಂಪ್ರದಾಯಿಕ ವಿಧಾನದಲ್ಲಿ ಗೊತ್ತೇ ಇದೆ ನಮಗೆ, ಈ ನೀರನ್ನು ಯಾವ ರೀತಿ ಹಾಯಿಸ್ಬಿಟ್ಟು ಬೆಳೆಯನ್ನು ಬೆಳೆಯುವಂಥದ್ದು ಅಂತ ಹೇಳ್ಬಿಟ್ಟು. ಅದರಲ್ಲಿ 4 ವಿಧಗಳಿವೆ. ಒಂದನೇದು ಅಗಳು ಅಥವಾ ರಾಟೆ ವಿಧಾನ. ಎರಡನೇದು ಸರಪಳಿ ಪಂಪ್. ಮೂರನೇದು ಸರಪಳಿ ಪಂಪ್. ಮೂರನೇದು ಏತ ನೀರಾವರಿ. ನಾಲ್ಕನೇದು ರಾಹಟ್ ವಿಧಾನ. ರಾಹಟ್ ವಿಧಾನ ಅಂದರೆ ಸನ್ನೆಕೋಲು ವಿಧಾನ. ಇವು 4 ನೀರಾವರಿ ಸಾಂಪ್ರದಾಯಿಕ ವಿಧಾನಗಳು. ಅಗಳು ಅಥವಾ ರಾಟೆ ವಿಧಾನ, ರಾಟೆ ಇರುತ್ತೆ, ರಾಟೆ ಮೂಲಕ ನೀರನ್ನು ಎತ್ತಾಕೋದು. ಸರಪಳಿ ಪಂಪ್ ಮೂಲಕ ಎತ್ತಾಕೋದು. ಏತ ನೀರಾವರಿ ಯೋಜನೆ ಮತ್ತು ರಾಹಟ್ ಸನ್ನೆಕೋಲು ವಿಧಾನ. ಇವು ಸಾಂಪ್ರದಾಯಿಕ ವಿಧಾನಗಳು, ಬಹಳ ಹಿಂದಿನಿಂದಲೂ ಬಳಸಿಕೊಂಡು ಬರುತ್ತಿರುವಂತಹ ವಿಧಾನಗಳು. ಈ ವಿಧಾನಗಳಿಂದ ಬೆಳೆಗಳಿಗೆ ನೀರನ್ನು ಒದಗಿಸಿ ಬೆಳೆಗಳನ್ನು ಬೆಳೆಯಬಹುದು.
ಮಕ್ಕಳೇ. ಇನ್ನೊಂದು ವಿಧಾನ ಆಧುನಿಕ ವಿಧಾನ. ಆಧುನಿಕ ವಿಧಾನದಲ್ಲಿ ಎರಡು ವಿಧಾನ. ಒಂದು ತುಂತುರು ವಿಧಾನ. ಆಧುನಿಕ ವಿಧಾನದಲ್ಲಿ ಎರಡು ವಿಧಾನ. ಒಂದು ತುಂತುರು ವಿಧಾನ. ಏನು ತುಂತುರು ವಿಧಾನದ ಮೂಲಕ ನೀರನ್ನು ಹಾಯಿಸೋದು. ನಾವು ಇದನ್ನು ಸ್ಪ್ರಿಂಕ್ಲರ್ ಮೆಥಡ್ ಅಂತ ಕರೀತೀವಿ. ಸ್ಪ್ರಿಂಕ್ಲರ್. ಇಲ್ಲಿ ಏನಿರುತ್ತೆ, ಒಂದು ಲಂಬವಾದ ಒಂದು ಪೈಪ್ ಇರುತ್ತೆ. ಈಗ ಆ ತುಂತುರು ಅಂದರೆ ಈ ರೀತಿ ನೀರು ಚಿಮ್ಮುತ್ತೆ, ಎಲ್ಲ ಕಡೆಗೂ ಚಿಮ್ಮುತ್ತೆ. ಇದು ತಿರುಗ್ತಾ ಇರ್ತದೆ. ತಿರುಗುವಾಗ ಆ ನೀರು ಎಲ್ಲ ಕಡೆಗೂ ಚಿಮ್ಮುತ್ತೆ. ಇದರ ತುಂತುರುಗಳ ಮೂಲಕ ನೀರನ್ನು ಹಾಯಿಸುವುದನ್ನು ತುಂತುರು ವಿಧಾನ ಅಂತ ಕರೀತೀವಿ. ತುಂತುರುಗಳ ಮೂಲಕ ನೀರನ್ನು ಹಾಯಿಸುವಂತಹ ವಿಧಾನ. ತುಂತುರಾಗಿ. ಈಗ ಎಲ್ಲಿ ನೋಡಿರ್ತೀರಾ ಇಂಥದ್ದನ್ನು ನೀವು ಸಾಮಾನ್ಯವಾಗಿ? ಹೌದು ಮಕ್ಕಳೇ, ನೀವೆಲ್ಲಾದರೂ ಪಾರ್ಕಿಗೆ ಹೋದಾಗ ಈ ತುಂತುರು ವಿಧಾನವನ್ನು ಅಳವಡಿಸಿರ್ತಾರೆ. ಆ ಪಾರ್ಕಲ್ಲಿ ಈ ಹುಲ್ಲನ್ನು ಬೆಳೆಸಬೇಕಲ್ಲ, ಆ ಹುಲ್ಲನ್ನು ಬೆಳೆಸುವಾಗ ಹುಲ್ಲು ಪ್ರದೇಶಗಳನ್ನು ಬೆಳೆಸೋದಕ್ಕೆ ಈ ತುಂತುರು ವಿಧಾನವನ್ನು ಅಲ್ಲಿ ಬಳಸ್ತಾರೆ. ಮತ್ತೆಲ್ಲಿ ನೋಡಿದ್ದೀರಾ ತುಂತುರು ವಿಧಾನವನ್ನು? ಹೌದು, ಕಡಲೆಕಾಯಿ ಗಿಡ, ಕಡಲೆಕಾಯಿ ಬೆಳೆಗೆ. ಆಮೇಲೆ ಕಾಫಿ ತೋಟದಲ್ಲಿ ನೋಡಿರ್ತೀರಿ. ಕಾಫಿ ತೋಟಗಳಲ್ಲಿ, ಟೀ ಎಸ್ಟೇಟ್ಗಳಲ್ಲಿ ಈ ತುಂತುರು ವಿಧಾನವನ್ನು ಬಳಸ್ತಾರೆ. ಈ ತುಂತುರು ವಿಧಾನದಿಂದ ಆಗುವಂಥ ಅನುಕೂಲ ಏನಪ್ಪ ಅಂದರೆ, ಎಲ್ಲ ಜಾಗಕ್ಕೂ ನೀರು ತುಂತುರಾಗಿ ಬೀಳುತ್ತೆ. ಈ ತುಂತುರಾಗಿ ಬೀಳೋದ್ರಿಂದ ಮಣ್ಣಿನ ಸವೆತ ಇರೋದಿಲ್ಲ. ಅಂದರೆ ಮಣ್ಣು ಕೊಚ್ಕೊಂಡು ಹೋಗೋದಿಲ್ಲ. ಈ ಮಣ್ಣಿನ ಸವೆತ ಆಗ್ಬಿಟ್ರೆ ಏನಾಗುತ್ತೆ ಅಂದರೆ, ಆ ಫಲವತ್ತಾದ ಮೇಲ್ಮಣ್ಣು ಕೊಚ್ಕೊಂಡು ಹೋಗ್ಬೋದು. ಮಳೆ ಬಂದು ನೋಡಿರ್ತೀರಿ ನೀವು ಅಲ್ವಾ? ಎಲ್ಲಿ ಗಿಡ ಮರ ಹುಲ್ಲಿಲ್ವೋ ಅಲ್ಲಿ ಆ ಮಳೆ ರಭಸವಾಗಿ ಬಿದ್ದಾಗ ಆ ಮೇಲ್ಮಣ್ಣು ಕೊಚ್ಕೊಂಡು ಹೋಗುತ್ತೆ. ಅಂತಹ ಒಂದು ಪರಿಸ್ಥಿತಿ ಆಗೋದಿಲ್ಲ ಇಲ್ಲಿ. ನೋಡಿ, ಆ ಹುಲ್ಲಿಗೆ ಎಷ್ಟು ಬೇಕೋ ಅಷ್ಟು ನೀರು ಬೀಳ್ತಾ ಇರುತ್ತೆ. ಹುಲ್ಲುಸಾಗಿ ಬೆಳೀತಾ ಇರುತ್ತೆ. ಪಾರ್ಕ್ಗಳಲ್ಲಿ ನೋಡಲು ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತೆ ಅದು ಹುಲ್ಲು ಅಲ್ವಾ? ಈ ತುಂತುರು ವಿಧಾನದ ಅನುಕೂಲಗಳೇನಪ್ಪ ಅಂದರೆ, ಮಣ್ಣಿನ ಸವೆತ ಉಂಟಾಗೋದಿಲ್ಲ. ಆ ಬೆಳೆಗಳಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಒದಗಿಸುತ್ತೆ ಅಲ್ವಾ? ನೀರಿನ ನಷ್ಟ ಕಡಿಮೆ ಆಗುತ್ತೆ. ಹೀಗಾಗಿ ಇದರಿಂದ ಎಲ್ಲೆಲ್ಲಿ ಯಾವ ಬೆಳೆಗಳನ್ನು ಬೆಳೆಯಬಹುದು? ಹುಲ್ಲು ಪ್ರದೇಶಗಳು, ಕಾಫಿ ತೋಟಗಳು, ಟೀ ಎಸ್ಟೇಟುಗಳಲ್ಲಿ ಇದು ತುಂಬ ಪ್ರಚಲಿತವಾಗಿರುವಂಥದ್ದು. ಕೆಲವು ಶೇಂಗಾ ಬೆಳೆ ಬೆಳೆಯುವಾಗ ಇಂತಹ ಬೆಳೆಗಳಿಗೂ ಕೂಡ ಇದು ತುಂತುರು ವಿಧಾನ ಬಹಳ ಸೂಕ್ತವಾದ ವಿಧಾನ. ಈಗ ಇನ್ನೊಂದು ವಿಧಾನ, ಬಹಳ ವಿಶೇಷವಾದ ಬಹಳ ಪ್ರಸಿದ್ಧವಾದ ವಿಧಾನ ಇನ್ನೊಂದು ಯಾವುದು? ಹನಿ ನೀರಾವರಿ. ಹನಿ ನೀರಾವರಿ ವಿಧಾನ. ನೋಡಿ, ಹೆಸರೇ ಹೇಳುತ್ತೆ ಹನಿ ನೀರಾವರಿ ವಿಧಾನ. ಹನಿ ನೀರಾವರಿ ಅಂದ್ರೆ ಏನಪ್ಪ ಅಂದ್ರೆ, ಬೆಳೆಗಳಿಗೆ ನೀರನ್ನು ಹನಿಯಾಗಿ ಕಳಿಸೋದು. ನೀರನ್ನು ಹನಿಯಾಗಿ ಕಳಿಸೋದು. ಎಲ್ಲಿ ನೋಡಿದ್ದೀರಾ ಇಂತಹ? ಡ್ರಿಪ್ ಇರಿಗೇಷನ್ ಅಂತ ಕರಿತೀವಿ ನಾವು. ಡ್ರಿಪ್ ಇರಿಗೇಷನ್. ಡ್ರಿಪ್ ಇರಿಗೇಷನ್ ಅಂತ ಕರಿತೀವಿ. ಈ ಡ್ರಿಪ್ ಅಲ್ಲಿ ನೀರು ಹನಿಯಾಗಿ ಬೆಳೆಗಳಿಗೆ ಒದಗುತ್ತೆ. ಇಲ್ಲಿ ಎಂತಹ ಬೆಳೆಗಳನ್ನು ಬೆಳೆಯುವುದು ಗೊತ್ತೇ ಇದೆ, ನೀವು ಅಳವಡಿಸಿರ್ತೀರಾ? ತೆಂಗು, ಹೌದು, ಅಡಿಕೆ ಅಲ್ವಾ, ಮಾವಿನ ತೋಟ. ಈ ವಾರ್ಷಿಕ ಬೆಳೆಗಳೇನು ಬರ್ತವೆ, ಬಹುವಾರ್ಷಿಕ ಬೆಳೆಗಳಿಗೆ ಸಾಮಾನ್ಯವಾಗಿ ಹನಿ ನೀರಾವರಿ ವಿಧಾನ ಬಹಳ ಸೂಕ್ತ. ನೋಡಿ, ತೆಂಗು, ಮಾವು, ಕಿತ್ತಲೆ, ಆಮೇಲೆ ಯಾವುದು ಅಡಿಕೆ, ಇಂತಹ ತೋಟಗಾರಿಕಾ ಬೆಳೆಗಳಿಗೆ ಇದು ಬಹಳ ಸೂಕ್ತ. ನೀರು ಹನಿಯಾಗಿ ಹೋಗುತ್ತೆ.
ಗೊತ್ತೇ ಇದೆ, ಒಂದು ಮೇನ್ ಪೈಪ್ ಹೋಗಿರುತ್ತೆ. ಮೇನ್ ಪೈಪಿಂದ ಇಲ್ಲಿ ಸಣ್ಣ ಸಣ್ಣ ಪೈಪ್ಗಳಲ್ಲಿ ಈ ನೀರನ್ನು ಬಿಟ್ಟಿರ್ತಾರೆ. ಇಲ್ಲೆಲ್ಲ ಗಿಡಗಳಿರ್ತವೆ, ನೀರು ಹನಿ ಹನಿಯಾಗಿ ಹೋಗುತ್ತೆ. ನೋಡಿ, ಇದರಿಂದ ಏನು ಉಪಯೋಗ ಆಗುತ್ತೆ ಗೊತ್ತೇ ಇದೆ. ಯಾವುದು? ಮಣ್ಣಿನ ಸವೆತ ಆಗೋದಿಲ್ಲ, ಮಣ್ಣು ಕೊಚ್ಕೊಂಡು ಹೋಗುವುದಿಲ್ಲ. ಆಮೇಲೆ ಯಾವಾಗಲೂ ತೇವಾಂಶ ಇರುತ್ತೆ. ಆ ಮಣ್ಣು ಎಷ್ಟು ಬೇಕೋ ಅಷ್ಟನ್ನು ಬಳಸ್ಕೋಬೋದು, ನೀರಿನ ಅಂಶವನ್ನು, ಅಲ್ವಾ? ವೆಚ್ಚ ಸ್ವಲ್ಪ ಜಾಸ್ತಿ ಆದರೂ ಬಹಳ ಉಪಯುಕ್ತವಾದಂತಹ ವಿಧಾನ. ಇದಕ್ಕೆಲ್ಲ ಗೊತ್ತೇ ಇದೆ ಮಕ್ಕಳೇ. ಸರ್ಕಾರದಿಂದ ಇದಕ್ಕೆ ಏನು ಕೊಡ್ತಾರೆ? ಲೋನ್ ಕೊಡ್ತಾರೆ. ಲೋನ್ ಕೊಟ್ಟು ರೈತರಿಗೆ ಸಬ್ಸಿಡಿ ಕೊಡ್ತಾ ಇದ್ದಾರೆ. ಯಾಕೆ? ಉತ್ತೇಜನ ಮಾಡೋದಕ್ಕೆ, ಅಲ್ವಾ? ಬಹುತೇಕ ರೈತರು ಇದನ್ನು ಬಳಸ್ಕೊಳ್ತಾ ಇದ್ದಾರೆ, ಹನಿ ನೀರಾವರಿ ಪದ್ಧತಿಯನ್ನು. ಹನಿ ನೀರಾವರಿ ಪದ್ಧತಿಯಿಂದ ಈ ರೀತಿ ಅನೇಕ ಉಪಯೋಗಗಳಿವೆ. ಒಂದು, ಮಣ್ಣಿನ ಸವೆತ ಆಗೋದಿಲ್ಲ, ತೇವಾಂಶ ಯಾವಾಗಲೂ ಇರುತ್ತೆ, ನೀರಿನ ನಷ್ಟ ಉಂಟಾಗೋದಿಲ್ಲ, ಆಮೇಲೆ ಇಳುವರಿ ಹೆಚ್ಚಾಗುತ್ತೆ, ಅಲ್ವಾ? ಈ ಆಧುನಿಕ ವಿಧಾನಗಳೇನಿದೆ, ಒಂದು ತುಂತುರು ವಿಧಾನ, ಇನ್ನೊಂದು ಹನಿ ನೀರಾವರಿ ವಿಧಾನ, ಎರಡು ಬಹಳಷ್ಟು ಸೂಕ್ತ. ಇವೆರಡರಲ್ಲೂ ಹನಿ ನೀರಾವರಿ ವಿಧಾನ ತುಂಬ ಉಪಯುಕ್ತವಾಗಿದೆ. ಯಾವುದೇ ರೈತರನ್ನು ಕೇಳಿ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸ್ಕೊಂಡಿರೋ ಯಾರಿಗಾದ್ರೂ ಕೇಳಿ, ತುಂಬ ಉಪಯುಕ್ತವಾಗಿದೆ. ಆದರೆ ಅವರಲ್ಲಿ ಸ್ವಂತ ಒಂದು ಬೋರ್ವೆಲ್ ಇರಬೇಕು ಅಥವಾ ಕೊಳವೆ ಬಾವಿ ಇರಬೇಕು, ಅಲ್ವಾ? ಆವಾಗ ಇದು ಬಹಳ ಸೂಕ್ತ ಆಗುತ್ತೆ. ನೋಡಿ, ಈ ನಮ್ಮ ದೇಶದಲ್ಲಿ ಈ ನೀರಾವರಿ ಜಮೀನು ಬಹಳ ಕಡಿಮೆ. ನೀರಾವರಿ ಅಂದರೆ ಜಮೀನು ಏನಪ್ಪ ಅಂದರೆ, ಉದಾಹರಣೆಗೆ ನಮ್ಮ ಜಿಲ್ಲೆಯಲ್ಲಿರುವಂಥದ್ದು ಭದ್ರಾ ಅಣೆಕಟ್ಟು ಕೇಳಿದರೆ, ಭದ್ರಾ ನದಿಗೆ ಲಕ್ಕವಳ್ಳಿಯಲ್ಲಿ ಭದ್ರಾ ಅಣೆಕಟ್ಟನ್ನು ಕಟ್ಟಿದ್ದಾರೆ, ಗೊತ್ತೇ ಇದೆ. ಈ ಭದ್ರಾ ಅಣೆಕಟ್ಟು ಅಣೆಕಟ್ಟನ್ನು ಕಟ್ಟಿದ್ದಾರೆ. ನಮಗೆಲ್ಲ ಗೊತ್ತೇ ಇದೆ, ನಮ್ಮ ಜಿಲ್ಲೆಯಲ್ಲಿರುವಂತಹ ಅಣೆಕಟ್ಟು ಭದ್ರಾ ಅಣೆಕಟ್ಟು. ಲಕ್ಕವಳ್ಳಿ ಬಳಿ ಈ ಭದ್ರಾ ನದಿಗೆ ಭದ್ರಾ ಅಣೆಕಟ್ಟನ್ನು ಕಟ್ತಾ ಇದ್ದಾರೆ, ಅಲ್ವಾ? ಕಟ್ಟಿದ್ದಾರೆ. ನೋಡಿ, ಅದು ಎಷ್ಟೋ ಸಾವಿರಾರು ಎಕರೆಗಳಿಗೆ ಶಿವಮೊಗ್ಗ, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ ಜಿಲ್ಲೆಗಳ ಎಷ್ಟೋ ಜಮೀನುಗಳಿಗೆ ನೀರನ್ನು ಒದಗಿಸ್ತಾ ಇದ್ದಾರೆ. ಹೇಗೆ ಒದಗಿಸ್ತಾ ಇದ್ದಾರೆ? ಅಣೆಕಟ್ಟು ಮೂಲಕ ಚಾನಲ್ಗೆ ಹರಿಸ್ತಾರೆ, ಚಾನಲ್ನ ಮೂಲಕ ಕಾಲುವೆಗಳಿಗೆ ಹರಿಸ್ತಾ ಇದ್ದಾರೆ, ಕಾಲುವೆಗಳ ಮೂಲಕ ಜಮೀನುಗಳಿಗೆ ಹರಿಸ್ತಾ ಇದ್ದಾರೆ. ಅದೇ ಚಾನಲ್ ಮೂಲಕ ಅಲ್ಲಿ ಹಳ್ಳಿಗಳೇನು ಬರ್ತವೆ, ಹಳ್ಳಿಗಳ ಈ ಒಂದು ಕೆರೆಗಳನ್ನು ತುಂಬಿಸ್ತಾ ಇದ್ದಾರೆ. ಆ ಕೆರೆಗಳನ್ನು ತುಂಬಿಸ್ತಾ ಇರೋದ್ರಿಂದ ಬೇಸಿಗೆ ಕಾಲದಲ್ಲಿ ಮಳೆ, ಈ ಕುಡಿಯೋ ನೀರಿಗೆ ಅನುಕೂಲ ಆಗಿದೆ. ಬೋರ್ವೆಲ್ಗಳಲ್ಲಿ ಆ ನೀರಿನ ಒಂದು ಅಂಶ ಹೆಚ್ಚಾಗ್ತಾ ಇದೆ. ನೋಡಿ, ಈ ರೀತಿ ಅಣೆಕಟ್ಟು, ಇದು ನೀರಾವರಿ. ನೋಡಿ, ಇದು ಈ ನಾವು ನಮ್ಮ ದೇಶದಲ್ಲಿ ಪಂಜಾಬ್ ಕೇಳಿದ್ವಿ. ಪಂಜಾಬ್ನಲ್ಲಿ ಅತಿ ಹೆಚ್ಚು ನೀರಾವರಿ ಜಮೀನುಗಳು ಕಂಡುಬರ್ತವೆ ಪಂಜಾಬ್ನಲ್ಲಿ. ಯಾಕಂದರೆ ಅಲ್ಲಿ ಪಂಚನದಿಗಳ ಬೀಡು, ಆ ನೀರಾವರಿ ಜಮೀನುಗಳು ಬಹಳ. ನಾವು ನೀರಾವರಿ ಇದ್ದರೆ ಏನಪ್ಪ ಅಂದರೆ 2 ಬೆಳೆ ಅಥವಾ 3 ಬೆಳೆಗಳನ್ನು ಬೆಳೆಯಬಹುದು. ಆದರೆ ಮಳೆಗಾಲ ಆದರೆ ಕೇವಲ ಒಂದೇ ಬೆಳೆಯನ್ನು ಬೆಳೆಯಬಹುದು ಮಕ್ಕಳು, ಅಲ್ವಾ? ನಾವು ಇವತ್ತು 2 ಅಂಶಗಳನ್ನು ನಾವು ತಿಳ್ಕೊಂಡ್ವಿ. ಒಂದು ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರಗಳನ್ನು ನೀಡುವಿಕೆ, ಇನ್ನೊಂದು ನೀರಾವರಿ. ಇವತ್ತು ನಾವು ಅದೇ ಸ್ವಲ್ಪ ಪುನರ್ಮನನ ಮಾಡಿ, ಇಷ್ಟೊತ್ತವರೆಗೂ ನಾವು ಏನು ತಿಳ್ಕೊಂಡ್ವಿ ಅನ್ನೋದು. ಪುನರ್ಮನನ. ಇವತ್ತು ನಾವು ತಿಳ್ಕೊಂಡಿದ್ದು ಏನಪ್ಪ ಅಂದರೆ, ಸಾವಯವ ಮತ್ತು ರಸಗೊಬ್ಬರಗಳು ಅಂದರೆ ಏನು ಅಂತ, ಅಲ್ವಾ? ಏನಪ್ಪ ಅಂದರೆ, ಈ ಆರೋಗ್ಯಕರ ಬೆಳೆಗಳನ್ನು ಬೆಳಿಬೇಕು ಅಂದರೆ ನಾವು ಮಣ್ಣಿಗೆ ಕೆಲವು ಪೋಷಕಾಂಶಗಳನ್ನು ಒದಗಿಸಬೇಕು. ಇವುಗಳನ್ನು ನಾವು ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ಆಮೇಲೆ ಸಾವಯವ ಗೊಬ್ಬರ ಅಂದರೆ ಏನು ಅಂತ ಸಸ್ಯ ಮತ್ತು ಪ್ರಾಣಿಜನ್ಯ ತ್ಯಾಜ್ಯಗಳಿಂದ ಉತ್ಪತ್ತಿ ಮಾಡುವಂತಹ ಗೊಬ್ಬರಗಳನ್ನು ನಾವು ಸಾವಯವ ಗೊಬ್ಬರ ಅಂತ ಕರಿತೀವಿ. ಈ ಸಾವಯವ ಗೊಬ್ಬರಗಳ ಬಳಕೆಯಿಂದ ಆಗುವ ಅನುಕೂಲಗಳೇನು ಅಂತ ನಾವು ತಿಳ್ಕೊಂಡ್ವಿ. ಒಂದು, ಇದು
ಈ ಮಣ್ಣಿನ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ. ಮಣ್ಣುಗಳಲ್ಲಿ ರಂಧ್ರಗಳನ್ನು ಉಂಟು ಮಾಡುತ್ತೆ. ಅನಿಲಗಳ ವಿನಿಮಯಕ್ಕೆ ಸಹಾಯ ಮಾಡುತ್ತೆ. ಸೂಕ್ಷ್ಮ ಜೀವಿಗಳ ಸಂಖ್ಯೆಯನ್ನು ಮಣ್ಣಿನಲ್ಲಿ ಹೆಚ್ಚಿಸುತ್ತೆ. ಆ ಪೋಷಕಾಂಶಗಳ ಕಾಲಾವಧಿಯನ್ನು ಮಣ್ಣಿನಲ್ಲಿ ಹೆಚ್ಚು ಮಾಡುತ್ತೆ. ಆ ಮಣ್ಣಿನ ಓವರಾಲ್ ಸಂರಚನೆಯನ್ನು ಇದು ಹೆಚ್ಚಿಸುತ್ತದೆ, ಗುಣಮಟ್ಟವನ್ನು ಹೆಚ್ಚಿಸುತ್ತದೆ. ಇದು ಸಾವಯವ ಗೊಬ್ಬರದ ಅನುಕೂಲಗಳು. ಪರಿಸರ ಅಂದರೆ ಮಣ್ಣಿನ ಮಾಲಿನ್ಯ ಉಂಟು ಮಾಡೋದಿಲ್ಲ, ಅದರಿಂದ ಬೆಳೆದಂತಹ ಬೆಳೆಗಳು ಆರೋಗ್ಯಯುತವಾಗಿರ್ತವೆ. ಹಾಗಾಗಿ ಸಾವಯವ ಗೊಬ್ಬರ ಬಹಳ ಉಪಯುಕ್ತ. ನಾವು ಇನ್ನೊಂದು ಕೇಳಿದ್ವಿ, ಬೆಳೆ ಸರದಿ ಅಂತ. ಬೆಳೆ ಸರದಿ ಅಂದರೆ ಏನು? ಈ ವರ್ಷ ಒಂದು ಬೆಳೆ ಬೆಳೆದ್ರೆ ಮುಂದಿನ ವರ್ಷ ಇನ್ನೊಂದು ಬೆಳೆ. ಅಂದರೆ ಈ ವರ್ಷ ಏಕದಳ ಬೆಳೆದ್ರೆ ಮುಂದಿನ ವರ್ಷ ದ್ವಿದಳ. ಯಾಕೆ ಈ ರೀತಿ ಬೆಳೆಯೋದಪ್ಪ ಅಂದರೆ, ಈ ದ್ವಿದಳ ಬೆಳೆ ಏನು ಮಾಡುತ್ತೆ, ಮಣ್ಣಿನಲ್ಲಿ ನೈಟ್ರೋಜನ್ ಅಂಶ ಅಥವಾ ಸಾರಜನಕ ಅಂಶವನ್ನು ಹೆಚ್ಚಿಗೆ ಮಾಡುತ್ತೆ. ಹೇಗೆ ಹೆಚ್ಚಿಗೆ ಮಾಡ್ತವಪ್ಪ ಅಂದರೆ, ಆ ದ್ವಿದಳ ಸಸ್ಯಗಳ ಬೇರುಗಳಲ್ಲಿ ಬೇರುಗಂಟುಗಳಿವೆ. ಆ ಬೇರುಗಂಟುಗಳಲ್ಲಿ ರೈಜೋಬಿಯಂ ಎನ್ನುವಂತಹ ಬ್ಯಾಕ್ಟೀರಿಯಾ ಇರುತ್ತೆ. ರೈಜೋಬಿಯಂ ಎನ್ನುವಂಥ ಬ್ಯಾಕ್ಟೀರಿಯಾ ಇರುತ್ತೆ. ಈ ಬ್ಯಾಕ್ಟೀರಿಯಾಗಳು ವಾತಾವರಣದಲ್ಲಿರುವ ಮುಕ್ತ ರೂಪದ ನೈಟ್ರೋಜನ್ನ ಹೀರ್ಕೊಂಡು ಮಣ್ಣಿಗೆ ಸೇರಿಸ್ತವೆ, ಬೇರುಗಳಿಗೆ ಕೊಡ್ತವೆ. ಇದು ಉತ್ತರ ಭಾರತದ ರೈತರು ಇದನ್ನು ಅನುಸರಿಸ್ತಿದ್ರಂತೆ. ಅದನ್ನು ಈಗ ದೇಶಾದ್ಯಂತ ಈ ರೀತಿ ಅನುಸರಿಸ್ತಾ ಇದ್ದಾರೆ. ಈ ರೀತಿ ಮಾಡೋದ್ರಿಂದ ಒಂದು ವರ್ಷ ಏಕದಳ, ಇನ್ನೊಂದು ವರ್ಷ ದ್ವಿದಳ ಬೆಳೆಗಳನ್ನು ಬೆಳೆಯೋದ್ರಿಂದ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸ್ಬೋದು ಅಂತ ಹೇಳ್ತಾರೆ. ಅದು ನಮಗೆಲ್ಲ ಗೊತ್ತೇ ಇದೆ. ಆಮೇಲೆ ರಸಗೊಬ್ಬರ. ರಸಗೊಬ್ಬರ ಅಂದರೆ ಏನಪ್ಪ ಅಂದರೆ, ಇದು ಮಾನವ ನಿರ್ಮಿತ ಗೊಬ್ಬರ, ಸಂಶ್ಲೇಷಿತ ಗೊಬ್ಬರ, ಕೆಲವು ನಿರ್ದಿಷ್ಟ ಪೋಷಕಾಂಶಗಳನ್ನು ಮಾತ್ರ ಹೆಚ್ಚಿಗೆ ಒಳಗೊಂಡಿರುತ್ತೆ. ಉದಾಹರಣೆಗೆ ಯೂರಿಯಾ, DAP, NPK ಗೊಬ್ಬರಗಳು ಇವೆಲ್ಲ. ಇದರ ಅನಾನುಕೂಲಗಳೇನು ಅಂದಾಗ, ಇದು ರಸಗೊಬ್ಬರಗಳು ಮಣ್ಣಿನ ಫಲವತ್ತತೆಯನ್ನು ಕಡಿಮೆ ಮಾಡ್ತವೆ ವರ್ಷದಿಂದ ವರ್ಷಕ್ಕೆ. ಆಮೇಲೆ ಮಣ್ಣಿನ ಮಾಲಿನ್ಯತೆ ಅಥವಾ ಪರಿಸರ ಮಾಲಿನ್ಯವನ್ನು ಜಾಸ್ತಿ ಮಾಡ್ತವೆ. ಅದೇ ರೀತಿ ಇಳುವರಿ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಬರುತ್ತೆ. ಇದು ರಸಗೊಬ್ಬರಗಳ ಅನಾನುಕೂಲಗಳು. ಆಮೇಲೆ ನಾವು ಈ ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರಗಳ ನಡುವಿನ ವ್ಯತ್ಯಾಸಗಳನ್ನು ತಿಳ್ಕೊಂಡ್ವಿ. ರಸಗೊಬ್ಬರಗಳು ಮಾನವ ನಿರ್ಮಿತ ಖನಿಜಯುಕ್ತವಂತಹ ಗೊಬ್ಬರ. ಸಾವಯವ ಗೊಬ್ಬರ ಅನ್ನೋದು ಸಸ್ಯ ಮತ್ತು ಪ್ರಾಣಿ ಜನ್ಯಗಳಿಂದ ಉತ್ಪತ್ತಿ ಮಾಡುವಂತಹ ಒಂದು ಗೊಬ್ಬರ ಅಂತ ನಾವು ತಿಳ್ಕೊಂಡ್ವಿ. ಆಮೇಲೆ ರಸಗೊಬ್ಬರಗಳು ಮಣ್ಣಿಗೆ ಹೆಚ್ಚಿನ ಹ್ಯೂಮಸ್ಸನ್ನು ಒದಗಿಸೋದಿಲ್ಲ. ಅದೇ ಸಾವಯವ ಗೊಬ್ಬರ ಹೆಚ್ಚಿನ ಹ್ಯೂಮಸ್ಸನ್ನು ಒದಗಿಸುತ್ತೆ. ಆಮೇಲೆ ರಸಗೊಬ್ಬರವು ಈ ಪೋಷಕಾಂಶಗಳನ್ನು ಹೆಚ್ಚಿಗೆ ಕೊಡುತ್ತೆ ಸಸ್ಯಗಳಿಗೆ, ಅದೇ ಇವು ಕಡಿಮೆ ಕೊಡುತ್ತೆ. ರಸಗೊಬ್ಬರ ಮತ್ತು ಸಾವಯವ ಗೊಬ್ಬರ ನಡುವಿನ ವ್ಯತ್ಯಾಸಗಳನ್ನು ತಿಳ್ಕೊಂಡ್ವಿ. ಆಮೇಲೆ ಸಾವಯವ ಗೊಬ್ಬರವನ್ನು ಬಳಸೋದ್ರಿಂದ ಅನುಕೂಲಗಳೇನು ಅದನ್ನು ನಾವು ತಿಳ್ಕೊಂಡ್ವಿ. ಅದೇ ರೀತಿ ನೀರಾವರಿ. ನೀರಾವರಿ ಅಂದರೆ ಏನು ವಿಭಿನ್ನ ಕಾಲಾವಧಿಗಳಲ್ಲಿ ಬೆಳೆಗಳಿಗೆ ನಾವು ನೀರನ್ನು ಒದಗಿಸೋದನ್ನು ನೀರಾವರಿ ಅಂತ ಕರೆದ್ವಿ. ಈ ನೀರಾವರಿ ಆಕಾರಗಳು ಬಾವಿಗಳು, ಕೆರೆಗಳು, ನದಿಗಳು, ಅಣೆಕಟ್ಟುಗಳು, ಕೊಳವೆ ಬಾವಿಗಳು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡ್ವಿ. ಈ ನೀರಾವರಿಯಲ್ಲಿ ಎರಡೂ ರೀತಿಯ ವಿಧಾನಗಳಲ್ಲಿ ನಾವು ಈ ನೀರನ್ನು ಒದಗಿಸ್ಬೋದು. ಒಂದು ಸಾಂಪ್ರದಾಯಿಕ ವಿಧಾನ, ಇನ್ನೊಂದು ಆಧುನಿಕ ವಿಧಾನ. ಸಾಂಪ್ರದಾಯಿಕ ವಿಧಾನಗಳಲ್ಲಿ ಮತ್ತೆ 4 ವಿಧಗಳು: ರಾಟೆ ವಿಧಾನ ಅಥವಾ ಅಗಳು ವಿಧಾನ, ಸರಪಳಿ ವಿಧಾನ, ಏತ ನೀರಾವರಿ, ಅದೇ ರಾಹಟ್ ಅಥವಾ ಸನ್ನೆಕೋಲು ವಿಧಾನದ ಮೂಲಕ. ಇನ್ನೊಂದು ಆಧುನಿಕ ವಿಧಾನದಲ್ಲಿ ತುಂತುರು ವಿಧಾನ, ನೀರನ್ನು ತುಂತುರಾಗಿ ಬೆಳೆಗಳಿಗೆ ಒದಗಿಸುವಂಥದ್ದು. ಆಮೇಲೆ ಇನ್ನೊಂದು ಹನಿ ನೀರಾವರಿ ವಿಧಾನ, ಹನಿಯಾಗಿ ಬೆಳೆಗಳಿಗೆ ನೀರನ್ನು ಒದಗಿಸುವುದನ್ನು ಹನಿ ನೀರಾವರಿ ವಿಧಾನ. ಈ ಹನಿ ನೀರಾವರಿ ವಿಧಾನದಲ್ಲಿ ಬಹುವಾರ್ಷಿಕ ಬೆಳೆಗಳನ್ನು ನಾವು ಬಹಳ ಬೆಳಿಬೋದು. ತೆಂಗು, ಬಾಳೆ, ಆಮೇಲೆ ಅಡಿಕೆ, ಮಾವು ಇಂಥ ಬೆಳೆಗಳಿಗೆ ಬಹಳ ಸೂಕ್ತವಾಗಿರುವಂಥದ್ದು. ತುಂತುರು ವಿಧಾನ ಕಾಫಿ ತೋಟಗಳು, ಟೀ ಎಸ್ಟೇಟ್ಗಳಲ್ಲಿ, ಆಮೇಲೆ ಹುಲ್ಲು ಪ್ರದೇಶಗಳನ್ನು ಬೆಳೆಸೋದಕ್ಕೆ ನಾವು ತುಂತುರು ವಿಧಾನ ಹೆಚ್ಚು ಅನುಕೂಲ ಮಾಡ್ತೀವಿ. ಈಗ ಇಷ್ಟನ್ನು ನಾವು ಇವತ್ತು ತಿಳ್ಕೊಂಡ್ವಿ. ಈಗ ಈ ಗೃಹಪಾಠದ ಪ್ರಶ್ನೆಗಳು ಏನು ಅಂತ ನಾವು ನೋಡೋಣ. ಈಗ
ಒಂದು ಸಾವಯವ ಗೊಬ್ಬರ ಎಂದರೇನು? ಅದರ ಅನುಕೂಲಗಳೇನು? ಸಾವಯವ ಗೊಬ್ಬರ ಎಂದರೇನು? ಅದರ ಅನುಕೂಲಗಳೇನು? ಎರಡನೇದು, ನೀರಾವರಿ ಎಂದರೇನು? ಮೂರನೇದು, ಹನಿ ನೀರಾವರಿ ವಿಧಾನದ ಅನುಕೂಲಗಳೇನು? ಇದು ಗೃಹಪಾಠದ ಪ್ರಶ್ನೆಗಳು. ಇಲ್ಲಿವರೆಗೆ ನಾವು ಈ ಕೃಷಿಯಲ್ಲಿ 4 ಹಂತಗಳು ನೀರಾವರಿ ಅಂತ ತಿಳ್ಕೊಂಡ್ವಿ. ಮುಂದಿನ ಹಂತಗಳನ್ನು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಮಕ್ಕಳೇ.